snow dry your ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏರ್ ಶೋ ವಿಡಿಯೋ ಹಾಕಿದ್ದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನ್ನ ಚಾನಲಲ್ಲಿ. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಿ. ಸೊ ಅದರ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸಿಬಿಷನ್ ಸೆಂಟರ್ಸ್. ಇಲ್ಲಿ ಒಂದಷ್ಟು ಎಕ್ಸಿಬಿಷನ್ ಸೆಂಟರ್ಸ್ ಕೂಡ ಇದೆ. ಸೊ ನಿಮಗೆ ಡಿಫೆನ್ಸ್ ಬಗ್ಗೆ ಆಗಿರಬಹುದು ಅಥವಾ ಬೇರೆ ಬೇರೆ ಟೆಕ್ನಾಲಜೀಸ್ ಏನು ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ವಾರ್ಫೀಲ್ಡಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತಹ ಜೆಟ್ಸ್ ಬಗ್ಗೆ ಆಗಿರಬಹುದು, ಡ್ರೋನ್ಸ್ ಬಗ್ಗೆ ಆಗಿರಬಹುದು, ಅಥವಾ ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಆಗಿರುವಂತಹ ಒಂದಷ್ಟು ಐಟಮ್ಸ್ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಎಕ್ಸಿಬಿಷನ್ನಲ್ಲಿ ತೋರಿಸಿದ್ದಾರೆ. ಸೊ ಏನೇನೆಲ್ಲ ಇರುತ್ತೆ ನೋಡ್ಕೊಂಡು ಹೋಗೋಣ ಬನ್ನಿ. ಆಲ್ರೆಡಿ ನಾನು ಏರ್ ಶೋದು ವಿಡಿಯೋ ಹಾಕಿದ್ರಿಂದಾಗಿ ಇವತ್ತು ಎಕ್ಸಿಬಿಷನ್ ಸೆಂಟರ್ದು ಮಾತ್ರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನೇನಿದೆ ಎಲ್ಲವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಫಸ್ಟ್ ಸ್ಟಾಲಿಗೆ ಬಂದಿದ್ದೀನಿ. ನಮಸ್ತೆ. Namaste. ವಾಟ್ಸ್ ಯೋರ್ ನೇಮ್? My name is Om Nigam. ಓಕೆ. Yeah. ವಾಟ್ ಇಸ್ ದಿಸ್? So it's a laser guided UAV drop bomb basically. So Zeus Numerics is a smart and autonomous munition company started from IIT Bombay 20 years back. So now we are displaying laser guided UAV drop munitions. So it is in 3 weight classes, 3 kgs, 5 kgs, 8 kgs. So currently we are displaying the 5 kg UAV drop bombs which can be integrated with any UAVs, whether it be fixed wings, VTOLs or helicopters or cargo drones or agricultural drones. So which will be used in modern warfares. Warface. Yeah. Okay. And what about this? So it's a flagship product. Precision guidance kit for 81mm motor. So we have added a precision guidance kit. So this is a precision guidance kit for 81mm motor. Okay. So from 150 meters of CEP we have brought it to 10 meters of CEP. So from area weapon it has become a precise weapon. So we just need to ನಾವು ಯುದ್ಧದಲ್ಲಿ ಯೂಸ್ ಮಾಡುವಂತಹ ಟೈಮ್ಗೆ ಬೇಕಾದಂತಹ ಒಂದಷ್ಟು ವೆಪನ್ಸ್ ನ ಇವರು ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದಾರೆ. So we just need to feed a target GR coordinates through a fuse setter, through a communication channel between it, and we are ready to fire. So it will. So in single hit we can hit the target. ಓಕೆ. ಒಂದು ಟಾರ್ಗೆಟ್ ನ ಏನಾದ್ರೂ ಹಿಟ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರೆ ಇದನ್ನ ನಾವು ಅದನ್ನ ಟಾರ್ಗೆಟ್ ಹಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸೆಟ್ ಮಾಡ್ಬೇಕಾಗತ್ತೆ ಟಾರ್ಗೆಟ್ ಯಾವುದು ಅಂತ ಹೇಳಿ. ಒನ್ಸ್ ಅದರಲ್ಲಿ ಸೆಟ್ ಮಾಡಾದ್ಮೇಲೆ ಟಾರ್ಗೆಟ್ ಅದು ಪ್ಲೇಸ್ ಆಗತ್ತೆ. ಓಕೆ. ವಾಟ್ ಅಬೌಟ್ ಡ್ರೋನ್? So we have made a weaponization kits for drone basically. So it comes in 2 parts, the ejector rack and a payload. So it can be integrated with any drones based on their payload capacity. So we have 6 weight classes in the bombs from 2 kgs to 25 kgs and 3 classes in bombs, anti-personnel, anti-tank, anti-roof also. Okay. Yeah. So we have a single bomb dropping systems also and a 3 bomb dropping system also. These are the new ones or what? Yes. These are the new ones or what? Yeah. It's presently we are using this. No. It's a new technology basically. So where we can weaponize drones based on their payload classes within 2 to 3 hours. Okay. For modern warfare. Okay. ಇದೆಲ್ಲವೂ ಹೊಸದಾಗಿ ಮಾಡ್ತಾ ಇರುವಂತದ್ದು, ಈಗ ಆಲ್ರೆಡಿ ಯೂಸ್ ಅಲ್ಲಿ ಇರುವಂತದ್ದಲ್ಲ, ಈಗ ಕಂಡು ಹಿಡಿದಿದ್ದಾರಲ್ಲ ಅದು. ಥ್ಯಾಂಕ್ ಯು. ಮತ್ತೊಂದ್ ಕಡೆ ಯೆಲ್ಲೋ ಕಲರ್ ಅಲ್ಲಿ ಏನೋ ಸ್ಪೆಷಲ್ ಆಗಿ ಕಾಣಿಸ್ತು ಅಂತ ಹೇಳಿ ಬಂದಿದ್ದೀವಿ. ಸೊ ಅದೇನು ಅಂತ ತಿಳ್ಕೊಳ್ಳೋಣ, ಅದ್ರ ಜೊತೆಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೂಡ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ ಹೆಸರು? ಜೈಶಿಕ್ ಅಂತ. ಓಕೆ ಸರ್, ಇದೇನು ಅಂಡರ್ ವಾಟರ್ ಸ್ಕೂಟರ್ ಅಂತ ಇದೆ, ಬಟ್ ಇದನ್ನ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತಿದೆ. ಇದು ಅಂಡರ್ ವಾಟರ್ ಸ್ಕೂಟರ್ ಅಂತ. ಇವಾಗ ನಾರ್ಮಲ್ ಆಗಿ ನೀವು ಸ್ಕೂಟರ್ ನೋಡಿರ್ತೀರಾ, ಓಕೆ, ಹಾಗೆ ಬೋಟ್ ಗಳನ್ನ ನೋಡಿರ್ತೀರಾ. ಈ ಎರಡು ಕಾನ್ಸೆಪ್ಟ್ ನ ಮರ್ಜ್ ಮಾಡ್ಬಿಟ್ಟು ನಾವು ಅಂಡರ್ ವಾಟರ್ ಸ್ಕೂಟರ್ ಅಂತ ಮಾಡಿದೀವಿ. ಇದು ಏನಾಗುತ್ತೆ ಅಂದ್ರೆ ನೀರು ಒಳಗಡೆ ಅಂದ್ರೆ 10 ಮೀಟರ್ ಆಳದವರೆಗೂ ಇದ್ರಲ್ಲಿ ರೈಡ್ ಮಾಡಬಹುದು. 10 ಮೀಟರ್ ಆಳದವರೆಗೂ. ಸೊ ಇವಾಗ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ಈ ರೀಕ್ರಿಯೇಷನಲ್ ಪರ್ಪಸ್ ಅಂದ್ರೆ ವೆಕೇಶನ್ಗೆ ಹೋಗಿರ್ತೀರಾ, ವೆಕೇಶನ್ ಅಲ್ಲಿ ಜೆಟ್ ಸ್ಕೀ ಇರುತ್ತೆ ಅಥವಾ ಬೇರೆ ಸ್ಕೂಬಾ ಡೈವಿಂಗ್ ಇರುತ್ತೆ, ಅದ್ರ ಆಲ್ಟರ್ನೇಟಿವ್ ಆಗಿ ಇದನ್ನ ನಾವು ಕಂಡಿಡ್ತಿದೀವಿ. ಓಕೆ. ಅಂದ್ರೆ ಇದು ವಾರ್ ಟೈಮ್ ಅಲ್ಲಿ ಯೂಸ್ ಆಗೋದಲ್ಲ, ನಮಗೋಸ್ಕರ ನಮ್ಮ ವೆಕೇಶನ್ಗೆ ಅಂಡರ್ ವಾಟರ್ ಸ್ಕೂಟರ್ ಅಂತಿದೆ, ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ನೀರ್ ಒಳಗಡೆ ಕವರ್ ಆಗುತ್ತಲ್ಲ, ಅದು ಹೇಗೆ ಏನು? ಅದು ಈ ಸ್ಕೂಟರ್ ನ ವಿಶೇಷತೆ. ಇದರಲ್ಲಿ ಕಂಪ್ಲೀಟ್ ಆಗಿ ರೈಡರ್ ಏನಿರ್ತಾರೆ ಅವರು ನೀರೊಳಗೆ ಕಂಪ್ಲೀಟ್ ಆಗಿ ಸಬ್ಮರ್ಜ್ ಆಗಿರ್ತಾರೆ, ಆದ್ರೆ ಅವ್ರ ತಲೆ ಮಾತ್ರ ಈ ಕ್ಯಾನಪಿ ಒಳಗೆ ಇರುತ್ತೆ. ಸೊ ಈ ಕ್ಯಾನಪಿ ಒಳಗೆ ಏರ್ ಬಬಲ್ ಒಂದು ಕ್ರಿಯೇಟ್ ಆಗಿರುತ್ತೆ. ಆ ಏರ್ ಬಬಲ್ ಇಂದ ಅವರು ಬ್ರೀತ್ ಮಾಡ್ತಾ ಇರ್ತಾರೆ. ಇದು ಕ್ಲೋಸ್ ಆಗತ್ತಾ ಹೇಗೆ? ಅದು ಕ್ಲೋಸ್ ಆಗಲ್ಲ, ಆದ್ರೆ ಯಾವಾಗ ಈ ಸ್ಕೂಟರ್ ನೀರೊಳಗೆ ಹೋಗುತ್ತೆ, ಆ ನೀರೊಳಗೆ ಹೋದಾಗ ಇಲ್ಲಿ ಏರ್ ಫಿಲ್ ಆಗಿರುತ್ತೆ ಇಷ್ಟು ಜಾಗದಲ್ಲಿ. ಆ ಏರ್ ಏನಿದೆ ಅದು ಟ್ರ್ಯಾಪ್ ಆಗಿರುತ್ತೆ. ಸೊ ಅಲ್ಲಿ ಅವರು ಅವರ ತಲೆನ ಇಡ್ತಾರೆ,
ಸೊ ಹಾಗಾಗಿ ಅವ್ರಿಗೆ ಬ್ರೀತ್ ಮಾಡ್ಬೋದು. ಈಗ ಸ್ಕೂಬಾ ಡೈವಿಂಗ್ ಹೋದಾಗ ಹೆಂಗೆ ಮೌತ್ ಅಲ್ಲಿ ಒಂದು ಕರೆಕ್ಟ್ ಸಪರೇಟ್ ಆಗಿ ಇರ್ತೀರಾ, ಇದರಲ್ಲಿ ಅದನ್ನೇ ದೊಡ್ಡದಾಗಿ ಮಾಡಿಟ್ಟಿದ್ದೀವಿ. ಈಗ ಹೊಸದಾಗಿ ಮಾಡಿರೋಂಥದ್ದು. ಹೌದು, ಹೊಸದಾಗಿ ಮಾಡಿರೋ. ನೀವೆಲ್ಲಿ? ನಾನು ಮಂಗಳೂರು ಅವರು. ಓಕೆ ಸರ್, ಇನ್ನೊಂದು ಡ್ರೋನ್ ಇದೆ. ಈ ಡ್ರೋನ್ ಅಗ್ನಿಶಾಮಕ ಡ್ರೋನ್ ಅಂತ, ಪರ್ಟಿಕ್ಯುಲರ್ ಆಗಿ ಈ ಫೈರ್ ಎಕ್ಸ್ಟಿಂಗ್ವಿಶ್ಗೋಸ್ಕರ ಮಾಡಿರುವಂತ ಡ್ರೋನ್ ಇದು. ನಾರ್ಮಲ್ ಆಗಿ ಅರ್ಬನ್ ಏರಿಯಾಸ್ ಅಂದ್ರೆ ಈ ನಗರದ ಪ್ರದೇಶದಲ್ಲಿ ಫೈರ್ ಇಂಜಿನ್ ಹೋಗ್ಬಿಟ್ಟು ಈ ಯಾವ್ದು ಬೆಂಕಿನ ಆರಿಸೋದು ತುಂಬಾ ಕಷ್ಟ, ಯಾಕಂದ್ರೆ ಟ್ರಾಫಿಕ್ ಬರುತ್ತೆ, ಟ್ರಾಫಿಕ್ ಜಾಮ್ಸ್ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ರೆಸ್ಪಾಂಡರ್ ತರ ಅಂದ್ರೆ ಬೆಂಕಿ ಹತ್ತಿದ ತಕ್ಷಣ ಇಮಿಡಿಯೇಟ್ ಆಗಿ ಈ ಡ್ರೋನ್ ನ ಕಳಿಸ್ಬಿಟ್ಟು ಎಲ್ಲಿ ಸೋರ್ಸ್ ಇದೆಯೋ ಆ ಸೋರ್ಸ್ಗೆ ಹೋಗ್ಬಿಟ್ಟು ನಾವು ಪ್ರಯತ್ನ ಮಾಡ್ತೀವಿ. ಆ ಫೈರ್ ಎಕ್ಸ್ಟಿಂಗ್ವಿಷರ್ ಏನು ಸಬ್ಸ್ಟೆನ್ಸ್ ಇರುತ್ತೆ ಅದನ್ನ ಹೋಗ್ಬಿಟ್ಟು ಸ್ಪ್ರೇ ಮಾಡ್ತೀವಿ. ಇದರಲ್ಲಿ 2 ಡ್ಯೂಯಲ್ ಪರ್ಪಸ್ ಇರುತ್ತೆ. ಡ್ಯೂಯಲ್ ಪರ್ಪಸ್ ಅಂದ್ರೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ABC ಪೌಡರ್ ಏನ್ ಬರುತ್ತೆ ಅದನ್ನ ಸ್ಪ್ರೇ ಮಾಡ್ಬೋದು. ಯಾವ್ದಕ್ಕೆ ಅಂದ್ರೆ ಈ ತರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋ ಅಲ್ಲಿ ವಿಂಡೋಗ್ ಹೋಗ್ಬಿಟ್ಟು ಆ ಕಿಟಕಿಗಳು ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ಪ್ರೇ ಮಾಡ್ಬೋದು. ಇಲ್ಲ ಅಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ಬಾಲ್ ಇರುತ್ತೆ, ಒಂದು ವೇಳೆ ಓಪನ್ ಫೈರ್ ಅಥವಾ ಕಾಡ್ಗಿಚ್ಚಿನ ತರ ಏನಾದ್ರು ಇದ್ರೆ ಅಲ್ಲಿ ಈ ತರದ ಬಾಲ್ ಅನ್ನ ಡ್ರಾಪ್ ಮಾಡಿಬಿಟ್ಟು ಆ ಬಾಲ್ ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆಗಿ ಅದರಲ್ಲಿರೋ CO2 ಇದು ಏನು ಡ್ರೈ ಪೌಡರ್ಸ್ ಏನಿರುತ್ತೆ ಅದು ಎಕ್ಸ್ಪ್ಲೋಡ್ ಆಗಿ ಅಲ್ಲಿರೋ ಬೆಂಕಿನ ನಂದಿಸುತ್ತೆ. ಸರ್ ನಿಮ್ಮ ಕಂಪನಿ? ನಮ್ಮ ಕಂಪ್ನಿ ಬಂದ್ಬಿಟ್ಟು ಗೋಪಾಲನ್ ಏರೋಸ್ಪೇಸ್ ಅಂತ, ಬ್ಯಾಂಗ್ಳೂರ್ ಬೇಸ್ ಕಂಪನಿನೇ. ಹೊಸಕೋಟೆನಲ್ಲಿ ನಮ್ಮ ಫ್ಯಾಕ್ಟರಿ ಇರೋದು. ಇದನ್ನೆಲ್ಲ ಮ್ಯಾನುಫ್ಯಾಕ್ಚರರ್ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಂದ್ ಕಡೆ ಫೈಟರ್ ಜೆಟ್ ತರ ಕಾಣಿಸ್ತಾ ಇದೆ, ಬಟ್ ಅದೇನು ಅಂತ ಗೊತ್ತಿಲ್ಲ. ಸೊ ಕೇಳೋಣ. ಮತ್ತೊಂದ್ ಕಡೆ ನಮ್ಮ ಡ್ರೋನ್ ಒಂದು ನೇತಾಕಿದ್ದಾರೆ. ಸೊ ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ ಹೆಸರು? ಉಜ್ವಲ್ ಅಂತ. ಓಕೆ, ಇದೇನಿದು ಸರ್? ಸೊ ಇದಕ್ಕೆ ಕಾಮಕಾಜಿ UAV ಅಂತ ಹೇಳ್ತಾರೆ. ಕಾಮಕಾಜಿ UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೂಸೈಡ್ ಬಾಂಬರ್. ಓಕೆ. ಸೊ ಇದರಲ್ಲಿ ಒಂದು 3 to 4 kg ಎಕ್ಸ್ಪ್ಲೋಸಿವ್ ಕ್ಯಾರಿ ಮಾಡುತ್ತೆ. ಸೊ ಇದ್ರಲ್ಲಿ ಆಪ್ಟಿಕಲ್ ಸೆನ್ಸಿಂಗ್ ಇರುತ್ತೆ. ಸೊ ಕ್ಯಾಟಪಲ್ಟ್ ಲಾಂಚರ್ ಇಂದ ಲಾಂಚ್ ಆಗಿ ಇದು ಲಾಯ್ಟ್ರಿಂಗ್ ಎಮ್ಯುನಿಷನ್. ಸೊ ಅದು ಎಲ್ಲಿ ಟಾರ್ಗೆಟ್ಸ್ ಏನಿರುತ್ತೆ ಅದನ್ನ ಡಿಟೆಕ್ಟ್ ಆಗುತ್ತೆ. ಸೊ ಮ್ಯಾನ್ಯುಯಲಿ ಯು ಕ್ಯಾನ್ ಸೆಲೆಕ್ಟ್ ಯಾವ ಟಾರ್ಗೆಟ್ ಬೇಕು ಅಂತಾನು ಸೆಲೆಕ್ಟ್ ಮಾಡಬಹುದು, ಅಥವಾ ಬಿಗ್ಗೆಸ್ಟ್ ಟಾರ್ಗೆಟ್ ಇದ್ರಲ್ಲೇ ಸೆಲೆಕ್ಟ್ ಮಾಡಬಹುದು, ಅಥವಾ ಇದಕ್ಕೆ ಬೇರೆ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಕಂಟ್ರೋಲ್ ಸಿಸ್ಟಮ್ ಸಪರೇಟ್ ಇರುತ್ತೆ. ಸೊ ಇದನ್ನ ಲಾಂಚ್ ಮಾಡಿ ವಿ ಸೆಂಡ್ ಇಟ್ ಟು ದ ಎನಿಮಿ ಟೆರಿಟರಿ. ಸೊ ಅಲ್ಲಿ ಯಾವ ಟಾರ್ಗೆಟ್ ಬೇಕೋ ಸೆಲೆಕ್ಟ್ ಲಾಕ್ ಆಗೋ ಅದು ಡಿಟೆಕ್ಟ್ಸ್, ಅದು ಟ್ರಕ್, ಬಿಲ್ಡಿಂಗ್, ಹ್ಯೂಮನ್ ಅಂತ. ಸೊ ಇಫ್ ಯು ಡೋಂಟ್ ಸೆಲೆಕ್ಟ್ ಆಟೋಮ್ಯಾಟಿಕ್ಲಿ ಬಿಗ್ಗೆಸ್ಟ್ ಟಾರ್ಗೆಟ್ ತಗೊಳುತ್ತೆ. ಇಲ್ಲ ಅಂತಂದ್ರೆ ನಾವು ಯಾವ ಟಾರ್ಗೆಟ್ ಬೇಕೋ ಸೆಲೆಕ್ಟ್ ಮಾಡಿ ಅದನ್ನ ಲಾಕ್ ಮಾಡಿದ್ರೆ ಅದು ಅಲ್ಲಿ ಸೀದಾ ಹೋಗಿ ಕ್ರಾಶ್ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಕರೆಂಟ್ಲಿ ಯೂಸ್ ಆಗ್ತಿರುವಂತಹ ಕರೆಂಟ್ಲಿ ಇದು ಪ್ರೋಟೋಟೈಪ್ ಅಲ್ಲಿ ಇದೆ. ನಾವು ಒಂದು ಸ್ಲೋವಾಕಿಯನ್ ಫರ್ಮ್ ಜೊತೆ ಜಾಯಿಂಟ್ ವೆಂಚರ್ ಅಲ್ಲಿ ಇದೀವಿ. ಸೊ ಇದು ಅವ್ರ ಟೆಕ್ನಾಲಜಿ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ, ಇಂಡಿಜಿನೈಸೇಷನ್ ಮಾಡೋದಕ್ಕೆ ನಾವು ಕಂಪ್ಲೀಟ್ ಸ್ಟ್ರಕ್ಚರ್ ನ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಸೊ ನಮ್ಮಲ್ಲಿ ಕಾಂಪೋಸಿಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಹಂಗಾಗಿ ಕಂಪ್ಲೀಟ್ ಬಾಡಿನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಅಂಡ್ ಎಷ್ಟು ಕಾಂಪೋನೆಂಟ್ಸ್ ಆಗುತ್ತೋ ಅಷ್ಟು ಇಂಡಿಯಾದಲ್ಲೇ ಸೋರ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಓಕೆ, ಏನ್ ಕಾಸ್ಟ್ ಆಗುತ್ತೆ ಇದನ್ನ ರೆಡಿ ಮಾಡೋ ಅಷ್ಟರಲ್ಲಿ? ಇದು ಕಾಸ್ಟ್ ಇನ್ನು ಡಿಸೈಡ್ ಆಗಿಲ್ಲ, ಯಾಕಂದ್ರೆ ಇದಿನ್ನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಅಪ್ರಾಕ್ಸಿಮೇಟ್ ಆಗು ಡಿಸ್ಕ್ಲೋಸ್ ಮಾಡಲ್ಲ, ಬಿಕಾಸ್ ಇದು ಡಿಫೆನ್ಸ್ ಬರುತ್ತೆ. ಇನ್ನು ಇದು ನೋಡಿ ನಮ್ಮ ಅಗ್ರಿಕಲ್ಚರ್, ಇದು ನಮ್ದೇ ಓನ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು ಅಂದ್ರೆ ಇದು ಕಂಪ್ಲೀಟ್ ಆಗಿ ನಮ್ಗೆ ವಾರ್ ಟೈಮ್ ಅಲ್ಲಿ ಯೂಸ್ ಆಗುವಂತ ಐಟಮ್ಸ್ ಮಾತ್ರನೇ ಇಲ್ಲ, ಬೇರೆ ಬೇರೆ ತರದೆಲ್ಲ ಇದೆ. ಏರೋಸ್ಪೇಸ್, ಡಿಫೆನ್ಸ್ ಅಂಡ್ ಸಿವಿಲ್ ಅಪ್ಲಿಕೇಶನ್. ಓಕೆ, ಸಿವಿಲ್ ಅಪ್ಲಿಕೇಶನ್ಸ್ ಇದೆ ಅಂತ ಗೊತ್ತಾಗಿದ್ದು ಅದೇ ಇಲ್ಲಿ ಬಂದಾದ್ಮೇಲೆ. ಫೈನ್. ಡ್ರೋನ್ ಬಗ್ಗೆ ಹೇಳ್ತಿದ್ರಿ. ಸೊ ಡ್ರೋನ್ ಇದು ಬಂದು ಹೆಕ್ಸಾಕಾಪ್ಟರ್. ಸೊ 6 ರೋಟಾರ್ಸ್. ಸೊ ಇದು 10 ಲೀಟರ್ ಕೆಪಾಸಿಟಿ ಇದೆ. ಸೊ ಇದು ಮಲ್ಟಿ ಅಪ್ಲಿಕೇಶನ್. ನಿಮಗೆ ಅಗ್ರಿಕಲ್ಚರ್ ಬೇಡ, ಬೇರೆ ಏನಾದ್ರು ಬೇಕು, ಲಾಜಿಸ್ಟಿಕ್ಸ್ ಬೇಕು ಅಂದ್ರೆ 10 kg ಬೇರೆ ಒಂದು ಪೇಲೋಡ್ ಅನ್ನ ಹಾಕಿ ಅಟ್ಯಾಚ್ ಮಾಡಿ 10 kg ಲಾಜಿಸ್ಟಿಕ್ಸ್ ಯೂಸ್ ಮಾಡಬಹುದು. ಸೊ ಬೇಸಿಕ್ಲಿ ಇವಾಗಿರೋ ಮಾಡೆಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ 10 ಲೀಟರ್ ಕೆಪಾಸಿಟಿ ಇದೆ. ಸೊ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಏನ್ ಬೇಕು ನೀವು ಫಿಲ್ ಮಾಡಬಹುದು. ಸೊ ಪಂಪ್ ಇರುತ್ತೆ. ಸೊ ಕಂಪ್ಲೀಟ್ ನಾಸಲ್ಸ್ ಇಂದ ಡಿಸ್ಪೆನ್ಸ್ ಆಗುತ್ತೆ. ಸೊ 30 ಮಿನಿಟ್ಸ್ ಫ್ಲೈಟ್ ಟೈಮ್ ಇದೆ, ಅಷ್ಟರಲ್ಲಿ 2 ಎಕರೆ ಕವರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಂದು ಸ್ಟಾಲ್ ಬಂದ್ವಿ. ಆಲ್ರೆಡಿ ಕಂಪ್ಲೀಟ್ ಡ್ರೋನ್ಸ್ ಕಾಣಿಸ್ತಾ ಇದೆ, ಬಟ್ ಇದೇನೋ ಡಿಫ್ರೆಂಟ್ ಆಗಿ ನಮ್ಗೆ ಸದ್ಯಕ್ಕೆ ಟೇಬಲ್ ತರ ಕಾಣಿಸ್ತಿದೆ, ಬಟ್ ಹತ್ರಕ್ಕೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಇಟ್ಸ್ ನಾಟ್ ಅ ಟೇಬಲ್ ಅಂತ. ಸೊ ಇದು ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಐ ಆಮ್ ಡಾಕ್ಟರ್ ದಿನೇಶ್. ಡಾಕ್ಟರ್ ದಿನೇಶ್, CTO ಡೈರೆಕ್ಟರ್ ಇನ್ ಏವಿಯಾನಿಕ್ಸ್. ಓಕೆ, ಫೈನ್. ಸರ್ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತೆ. ಫೈನ್ ಸರ್. ಸರ್ ಏನಿದು?
The fixed wing drone. It's like an aircraft. Drone. Yes, fixed wing VTOL drone. Okay. So it's like an aircraft. Okay. Okay. So it will vertically take off. The 4 motor. Then it will move the forward. It's come like an aircraft. ಓಕೆ ನಾನೀಗೇನೋ ಬೇರೆ ಅನ್ಕೊಂಡಿದ್ನಲ್ವಾ, ಇದು ಡ್ರೋನೇ ಬಟ್ ಹೆವಿ ಲೆಂತ್ ಇರೋಂತಹ ಡ್ರೋನ್. ಇಲ್ಲಿ ನೋಡಿ ಇದು ವಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಡ್ರೋನ್ ಅಂತ ಹತ್ರಕ್ಕೆ ಬಂದಾದ್ಮೇಲೆ. Yes, sir. And then this is powered by the fuel cell. Okay. Everyone using battery. This is a fuel cell. This fuel cell will perform a long endurance. Okay. ಪ್ರತಿ ಡ್ರೋನ್ ಅಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಬ್ಯಾಟರಿ ಯೂಸ್ ಮಾಡಿ ಡ್ರೋನ್ ಫ್ಲೈ ಮಾಡ್ತಾರೆ, ಬಟ್ ಇದು ಫ್ಯೂಯಲ್ ಅಲ್ಲಿ ಓಡುತ್ತಂತೆ. Fuel cell mein. Yes. Okay. And the fuel cell power, that's why long endurance will be there. It's completely developed in India. The partners is Spanish partner. Okay. They're making a flight control. Okay. Now all the technology is our Indian. ಓಕೆ, ಟೆಕ್ನಾಲಜಿ ಕಂಪ್ಲೀಟ್ ಆಗಿ ಇಂಡಿಯಾದ ಅಂದ್ರೆ ಮೇಡ್ ಇನ್ ಇಂಡಿಯಾ ಅಂತ ಆರಾಮಾಗಿ ನಾವು ನೆಮ್ಮದಿಯಿಂದ ಹೆಮ್ಮೆಯಿಂದ ಹೇಳ್ಕೋಬಹುದು. ಸರ್ ಏನಕ್ಕೆ ಯೂಸ್ ಆಗ್ತಾ ಇದೆ? Surveillance camera, border lines security, and then navy surveillance, and then completely do a surveillance. Then we can use for the agriculture mapping purpose. Okay. And then a complete bigger area I want to do a surveillance mapping inspection, we can use this one. ಮಲ್ಟಿಪರ್ಪಸ್ ಡ್ರೋನ್ ಇದು. ಸಣ್ಣದು ಯಾವ್ದೋ ಒಂದ್ ಐಟಮ್ಗೆ ಅಂತಲ್ಲ, ಕಂಪ್ಲೀಟ್ ಆಗಿ ನಮ್ಗೆ ಎಲ್ಲಿ ಹೋಗೋದಕ್ಕಾಗಲ್ಲ, ದೊಡ್ಡ ಏರಿಯಾ ಇದೆ ಅಲ್ಲಿ ಸರ್ವೆ ಮಾಡ್ಬೇಕನ್ನುವಂತದ್ದು ಎಲ್ಲದಕ್ಕೂ ಕೂಡ ಯೂಸ್ ಆಗುವಂತಹ ಒಂದು ಡ್ರೋನ್. ಸರ್ ಈ ಡ್ರೋನ್ ಆರ್ಮಿಗೆ ಯೂಸ್ ಆಗೋ ತರ ಕಾಣಿಸುತ್ತೆ. This drone is first application for water-based application. Water-based and then to fly, it's fly also and burn water also. Okay. It's unmanned surface vehicle kind of thing. ಇದೊಂದು ಸ್ಪೆಷಲ್ ಡ್ರೋನ್ ನೋಡಿ. ಇದು ನಾವ್ ಯಾವಾಗ್ಲೂ ಡ್ರೋನ್ ಅಂತ ಅಂದ್ರೆ ಏನು ಆಕಾಶದಲ್ಲಿ ಹಾರಾಡುತ್ತೆ ಅಲ್ಲೇನೋ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀವಲ್ವಾ, ಇದು ನಿಮ್ಗೆ ವಾಟರ್ ಒಳಗೂ ಹೋಗುತ್ತೆ ಮತ್ತೆ ಫ್ಲೈ ಮಾಡುತ್ತೆ, ಎರಡಕ್ಕೆ ಯೂಸ್ ಆಗುತ್ತೆ. ಸೊ ಓಕೆ, collecting a water sample, collecting a water, they having a sensor here to go down, sensing a quality of the water, pH, dissolved oxygen, then same time mapping underwater, depth of the water. ಓಕೆ, ಅಂಡರ್ ವಾಟರ್ ಡೆಪ್ತ್ ಏನಿದೆ ಅದನ್ನ ತಿಳ್ಕೊಳ್ಳುತ್ತೆ, ಮತ್ತೆ ನೀರಿನ ಗುಣಮಟ್ಟ ಏನಿದೆ, ಕ್ವಾಲಿಟಿ ಏನಿದೆ ಅದನ್ನ ಕೂಡ ತಿಳಿಸೋದಕ್ಕೆ ಅಂತ ಹೇಳಿ ಈ ಡ್ರೋನ್ ಯೂಸ್ ಆಗುತ್ತೆ. ಅಂಡ್ this is the suicide drone. Attacking drone. Kamikaze drone. No, there's a border line. Okay, the enemy drone is attacking. Enemy drone is coming. This drone start flying, go to the enemy drone, and then having a AA-based camera to go like this and then attack. ಓಕೆ, ಬೇರೆ ಯಾವ್ದೋ ದೇಶ ನಮ್ಮ ಮೇಲೆ ವಾರ್ ಮಾಡ್ತಾ ಇದೆ, ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಗೆ ಎಫೆಕ್ಟಿವ್ ಆಗಿ ಯೂಸ್ ಆಗುವಂತಹ ಸೂಸೈಡ್ ಡ್ರೋನ್ ಅಂತ ಹೇಳ್ಬೋದು. ಒಂದು ಜೆಟ್ ನಮ್ಗೆ it will place here the small grenade bomb. That's why the bomb will go and hit it and then strike it out. ಓಕೆ, ಅಲ್ಲಿ ಪ್ಲೇಸ್ ಮಾಡ್ತಾರಂತೆ ಗ್ರಾನೈಟ್ ಬಾಂಬ್ ನ, ಅದು ಹೋಗಿ ನಮ್ ಟಾರ್ಗೆಟ್ ಗೆ ಹಿಟ್ ಮಾಡಿ ಅದನ್ನ ಬ್ಲಾಸ್ಟ್ ಮಾಡುತ್ತೆ. This is a packet size drone. You can keep it in a packet. Okay. The defense area, the army person want to go it before going to the enemy area, they can send a drone. Then using the camera, they able to go it or not. Then based on that, the army person go along with the gun and attack. ಓಕೆ, ನೋಡಿ ಇದೊಂದು ಬೆಸ್ಟ್ ಡ್ರೋನ್. ಏನಂತ ಹೇಳಿದ್ರೆ ಆರ್ಮಿಯಲ್ಲಿ ಇರ್ತಾರಲ್ವಾ, ನಮ್ಮನ್ನ ದೇಶವನ್ನ ಕಾಯುವಂತವ್ರು, ನಮ್ಮನ್ನ ಕಾಯುವಂತಹ ಹೆಮ್ಮೆಯ ಸೈನಿಕರು, ಅವ್ರು ಎಲ್ಲೋ ಒಂದ್ ಕಡೆ ವಾರ್ ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸೇಫ್ ಇದೆಯಾ, ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದೊಂಥರ ಪಾಕೆಟ್ ಡ್ರೋನ್, ಕೈಲಿ ಇಟ್ಕೊಂಡು ಹೋಗ್ಬೋದು. ಅಲ್ಲಿ ಹೋಗಿ ಇದನ್ನ ಹಾರಿಸ್ಬಿಟ್ಟು ಅಲ್ಲಿ ಏನಿದೆ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಆ ನಂತರದಲ್ಲಿ ಅಕಸ್ಮಾತ್ ವಾರ್ಗೆ ಏನಾದ್ರು ಆಗ್ತಿದೆ, ಆ ತರದ್ ಏನಾದ್ರು ಒಂದು ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ನಂತರದಲ್ಲಿ ಗನ್ ಇಟ್ಕೊಂಡು ಹೋಗ್ಬೋದಂತೆ ವಾರ್ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ. ಸೊ ನೈಸ್ ಸರ್. This also grenade carrying. Okay, the same the AA camera light also will be there. Okay, carrying this on the 1 kg 600 grams 4 kg of drones grenade. They carry the grenade and then go for this is night time allu ಆರಾಮಾಗಿ ಫ್ಲೈ ಮಾಡಬಹುದು. Night time the enemy tanker you want to go and attack, it will be attacking. Okay, fine. And this one normal. This is a surveillance drone. Okay, this is a type certified by DGCA, Government of India. Okay, the camera will be there. The camera data will be it's coming here. Come here. Oh, see, ನೀವೆಲ್ಲ ಕಾಣಿಸ್ತಾ ಇದ್ದೀರಾ ನೋಡಿ, ಶೂಟ್ ಮಾಡ್ತಿದ್ದೀರಾ. Counting of people. How many people are there? Live data. And then people ಎಷ್ಟು ಜನ ಇದ್ದಾರೆ, ಆ ಕ್ಯಾಮೆರಾಗೆ ಎಷ್ಟು ಜನ ಸಿಕ್ಕಿದ್ದಾರೆ ಅನ್ನೋದನ್ನು ಕೌಂಟ್ ಮಾಡ್ತಾ ಇದೆ ನೋಡಿ ಅದು ಕ್ಯಾಮೆರಾ, ಸರ್ವೆಲೆನ್ಸ್ ಕ್ಯಾಮೆರಾ. And then the vehicle count and then number plate. The drone fly. Number plate, anyone violating a traffic, detect the number plate, are useful for the traffic. ಓಕೆ, ಟ್ರಾಫಿಕ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ AI ಕ್ಯಾಮ್ರಾಸ್, ಯಾಕಂತ ಹೇಳಿದ್ರೆ ವೆಹಿಕಲ್ಸ್ ನಂಬರ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅವರು ಹೆಲ್ಮೆಟ್ ಹಾಕಿದಾರೋ ಇಲ್ವೋ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಆ ತರದ್ ಒಂದು ಡ್ರೋನ್ ಇದು. ಇದ್ರಲ್ಲಿರುವಂತಹ ಕ್ಯಾಮ್ರಾ ಕಂಪ್ಲೀಟ್ ಆಗಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಪಕ್ಕದಲ್ಲಿ ಎಷ್ಟು ವೆಹಿಕಲ್ ಓಡಾಡ್ತಾ ಇದೆ, ವೆಹಿಕಲ್ ನಂಬರ್ ಏನು ಎಲ್ಲವನ್ನ ಕೂಡ ತಿಳಿಸುತ್ತೆ. ಸೊ ಇದು this particular drone is high pressure drone cleaning building.
Okay, and then solar panel, statue, big statue, temple. You can clean it with the cleaning drone. ಕ್ಲೀನಿಂಗ್ ಪರ್ಪಸ್ ಗೆ ಅಂತ ಮಾಡಿರುವಂತಹ ಡ್ರೋನ್ ಇದು. ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳಾಗಿರ್ಬೋದು, ಬಿಲ್ಡಿಂಗ್ ಗಳಾಗಿರ್ಬೋದು, ಆಚೆಯಿಂದ ಕ್ಲೀನ್ ಮಾಡೋಕ್ ಆಗಲ್ವಲ್ಲ ಅಂತದನ್ನ ಈ ಡ್ರೋನ್ ಕಳಿಸಿ ಕ್ಲೀನ್ ಮಾಡ್ಕೋಬಹುದು. This is the type certified drone, Government of India certified drone, agriculture based. Tank nodidre gottagutte. Capacity spraying drone. Okay. And then this is a drone, first drone certified for exporting. DGC, DGFT. Export license got it. We are exporting to the USA. anta idu export ge ಒಂದು ಇದನ್ನ permission ತಗೊಂಡಿರುವಂತಹ ಡ್ರೋನ್ ಸರ್. ಇದು this drone is carrying a 20 kg of payload, carrying a medicine, grenade bomb to drop it. And then for the military application. ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮ್ಗೆ ಏನೋ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ, ವೆಹಿಕಲ್ ಮೂವ್ಮೆಂಟ್ ಇಲ್ಲ, ಅದು ಸಮಸ್ಯೆ ಆಗ್ತಿದೆ ಅನ್ನೋಂತಹ ಟೈಮ್ ಅಲ್ಲಿ ಈ ಡ್ರೋನ್ ನ ಯೂಸ್ ಮಾಡ್ಕೋಬಹುದು. 20 kg ಪೇಲೋಡ್ ನ ಇದರಲ್ಲಿ ಕ್ಯಾರಿ ಮಾಡುವಂತಹ ಆಪ್ಷನ್ ಇದೆ. ಫೈನ್. This is the kind of backpack drone. Military will keep it in the bag. Okay, it will fly for 15 minutes, and then they use it for this. It's easy to unfold it and then use it and then keep it. ಇದು ಡ್ರೋನ್ ಆದ್ರೆ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟವ್ರೆ ಅದನ್ನ ಫುಲ್. This is the kind of indoor drone. The marriage and all camera capturing. No, this is a foam based. If you hit also nothing happened. This is foam. And then if you want to fly in indoor, there's a surveillance. And then for inventory management, data capturing, we can use this drone. Okay, sir. Thank you so much. Yes. Anything else? This is that's why avionics is a drone manufacturing, design, development, manufacturing in India, completely manufacturing here. Now our 70% is indigenous, 30% we are importing. Future definitely 100% will do it in India. ಈಗ ಆಲ್ರೆಡಿ 70% ಇವರೇ ಎಲ್ಲದನ್ನು ಹಾಕಿ ಮಾಡ್ತಾ ಇದ್ದಾರೆ. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾರೆ. ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಇನ್ನು 30% ಮಾತ್ರ ಇಂಪೋರ್ಟ್ ಮಾಡ್ತಿದಾರಂತೆ. ಮುಂದಿನ ದಿನಗಳಲ್ಲಿ ಆ 30% ಕ್ಲಿಯರ್ ಆಗಿ 100% ಕಂಪ್ಲೀಟ್ ಇಂಡಿಯಾದಿಂದನೇ ಎಲ್ಲವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸೊ ನನ್ನ ಕೈಲಿ ಏನೇನೆಲ್ಲ ಡೀಟೇಲ್ಸ್ ಕೊಡಕ್ಕಾಗತ್ತೋ, ಯಾರಿಂದ ಡೀಟೇಲ್ಸ್ ನ ಕೊಡ್ಸೋಕಾಗತ್ತೋ ಅದೆಲ್ಲ ಪ್ರಯತ್ನವನ್ನ ಕೂಡ ಮಾಡಿದೀನಿ. ಇಲ್ಲಿಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೇನೆ ನಿಮ್ಮ ಅನಿಸಿಕೆ ಏನೇ ಇತ್ತು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.